ನಮಸ್ಕಾರ. ಇವತ್ತು ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ಬಳ್ಳಾರಿ ಮತ್ತು ಗ್ರಾಮಾಂತರ ಭಾಗದಲ್ಲಿ ನಮ್ಮ ಬಡ ಚಾಲಕರ ಕಷ್ಟಗಳು ನೋವುಗಳು ಕೇಳ್ಕೊಳ್ಳೋರೇ ಇಲ್ಲ. ಯಾಕಂದರೆ ಇವಾಗ ಮೊಬೈಲ್ ಬುಕ್ಕಿಂಗ್ ಆ್ಯಪ್ಗಳಂತ ಬಿಟ್ಟಿದ್ದಾರೆ ಸರ್. ಅದೇನಾಗ್ತಾ ಇದೆ, ಚಾಲಕರನ್ನು ಮತ್ತು ಚಾಲಕರ ನಡುವೆ ಗಲಾಟೆಗಳು ಆಗ್ತಾಯಿದೆ. ಯಾಕೆಂದರೆ ನಮ್ಮ ಬಳ್ಳಾರಿ ವಿಸ್ತೀರ್ಣ ಒಂದು 5 ಕಿಲೋಮೀಟರ್ ಇದೆ ಸರ್. ಇದು ಡೆವಲಪ್ಮೆಂಟ್ ಆಗಿಲ್ಲ, ಡೆವಲಪ್ಮೆಂಟ್ ಸಿಟಿ ಅಲ್ಲ. ಇವತ್ತು ಜಿಲ್ಲೆ ಬೇರೆ ಆಗಿದೆ. ಇಲ್ಲಿ ಆರಾಮಾಗಿ ಆಟೋ ಚಾಲಕರು ನಿಲ್ದಾಣಗಳಲ್ಲಿ ಇವಾಗ ಒಂದು 100 ಮೀಟ್ರಿಗೆ ಒಂದು ನಿಲ್ದಾಣ ಇದೆ ಇಲ್ಲಿ ಬಳ್ಳಾರಿ ನಗರದಲ್ಲಿ. ಇದು ಒಂದು 5 ಕಿಲೋಮೀಟ್ರ್ ನಿಲ್ದಾಣ ಇಲ್ಲಪ್ಪ, ಆಟೋ ಸಿಗಲ್ಲ ಅಂದರೆ ಬುಕ್ಕಿಂಗ್ ಆ್ಯಪ್ಗಳ ಮುಖಾಂತರ ಬುಕ್ ಮಾಡ್ಕೋಬೋದು. ಆದರೆ ಇಲ್ಲಿ ಆರಾಮಾಗಿ ದುಡ್ಕೊಂಡು ತಿಂತಿದ್ರೆ ಇವತ್ತು ಏನಾಗ್ತಾ ಇದೆ, ಬುಕ್ಕಿಂಗ್ ಆ್ಯಪ್ಗಳು ಅಂತೇಳಿ 6 ಕಿಲೋಮೀಟ್ರಿಗೆ ಬರೀ 20-30 ರೂಪಾಯಿಗೆ ಹೋಗುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಬಡ ಚಾಲಕರ ನೋವುಗಳನ್ನು ತಾವು ಆಲಿಸಿ ಈ ಬುಕ್ಕಿಂಗ್ ಆ್ಯಪ್ಗಳು ಕೂಡಲೇ ನಿಲ್ಲಿಸಬೇಕಂತೇಳಿ ಮನವಿ ಕೊಟ್ಟಿದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರುಗಳು ಎಲ್ಲರೂ ಬಳ್ಳಾರಿ ನಗರ ಗ್ರಾಮಾಂತರ ಭಾಗದಲ್ಲಿ ಎಲ್ಲ ಅಧ್ಯಕ್ಷರುಗಳು ಒಗ್ಗಟ್ಟಿನಿಂದ ಕೊಟ್ಟಿದ್ದೀವಿ. ಹಾಗಾಗಿ ಅವರು ಕೂಡ ಸಾನುಕೂಲವಾಗಿ ಸ್ಪಂದಿಸಿ ಈ ಬುಕ್ಕಿಂಗ್ ಆ್ಯಪ್ಗಳು ಬಂದ್ ಮಾಡಿಸ್ತೀವಿ ಅಂತೇಳಿ ನಮಗೆ ಭರವಸೆ ನೀಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಬಡ ಚಾಲಕರ ಪರವಾಗಿ ನಮ್ಮ ಮೂಲಕ ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಶಾಂತಿಬದ್ಧವಾಗಿ ಇವತ್ತು ಚಾಲಕರು ಆರಾಮಾಗಿ ಮಾಡ್ಕೊಂಡು ತಿಂತಿದ್ದಾರೆ. ಅವ್ರ ಕಷ್ಟಗಳು ಇವತ್ತು ಫ್ರೀ ಬಸ್ಗಳು ಬಿಟ್ಟಿದ್ದಾರೆ. ಇವತ್ತು ಹಳೆ ಆಟೋಗಳೆಲ್ಲ ಬಂದ್ ಮಾಡಬೇಕಂತ ಹೇಳಿದರು, ಕರೆ ಕೊಟ್ಟಿದ್ದರು ಡಿ ಸಿ ಸಾಹೇಬರು. ಆದರೂ ಕರೆ ಬೇರೆಗೆ ನಾವೆಲ್ಲರೂ ಈ ಹಳೆ ಆಟೋಗಳನ್ನು ಗುಜ್ರಿಗೆ ಹಾಕ್ಬಿಟ್ಟು ಹೊಸ ಆಟೋಗಳು ತೊಗೊಂಡಿದ್ದಾರೆ. ಇವತ್ತು ಸಾಯಂಕಾಲ ಆದರೆ ಬಾಡಿಗೆ ಕಟ್ಟಬೇಕು, ತಿಂಗಳಾದರೆ EMI ಕಟ್ಟಬೇಕು. ಹೆಂಡತಿ ಮಕ್ಕಳು ಅವ್ರ ಕುಟುಂಬಸ್ಥರ ಪರಿಸ್ಥಿತಿ ಭಾಳ ಒಂದು ದುರದೃಷ್ಟಕರವಾಗಿದೆ ಇವತ್ತು. ಹಾಗಾಗಿ ಈ ಬುಕ್ಕಿಂಗ್ ಆ್ಯಪ್ಗಳು ಬಂದುಬಿಟ್ಟು ಇನ್ನೂ ಸ್ವಲ್ಪ ಹದಗೆಟ್ಟು ಹೋಗಿದೆ ಅವ್ರ ಪರಿಸ್ಥಿತಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ, ಈ ಬುಕ್ಕಿಂಗ್ ಆ್ಯಪ್ಗಳನ್ನು ನಿಲ್ಲಿಸ್ತೀನಿ ಅಂತೇಳಿ. ಅವರು ಕೂಡ ಕೂಡಲೇ ನಾನು ನಿಲ್ಲಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟು ಕಳಿಸಿದ್ದಾರೆ ಸರ್. ಈಗ ಅಣ್ಣವ್ರು ಹೇಳ್ದಂಗೆ ಎಲ್ಲ ಏನು ಬುಕ್ಕಿಂಗ್ ಆ್ಯಪ್ಗಳು ನಮ್ಮ ಯಾತ್ರೆ, ರ್ಯಾಪಿಡ್ ಅವರೆಲ್ಲ ಬೆಂಗಳೂರಿನಾಗ ಕುತ್ಕೊಂಡು ಇಲ್ಲಿ ಕಂಟ್ರೋಲ್ ಮಾಡ್ಕೋದಾರೆ. ಅವ್ರು ಆಟೋ ಡ್ರೈವರ್ಗಳನ್ನ ಜೀವನ ಜೊತೆಗೆ ಆಟ ಆಡ್ಕೋದಾರೆ ಇನ್ಸ್ಪೆಕ್ಷನ್ ಕೊಟ್ಟಂತ. ಇಲ್ಲಿ ಏಜೆಂಟ್ಗಳನ್ನಿಟ್ಟು ಆಟೋದವ್ರಿಗೆ ಏನು ಒಂದು 500 ರೂಪಾಯಿ ಇಯರ್ಫೋನ್ಸು, ಶರ್ಟ್ಗಳು, ಮತ್ತೊಂದು ಸ್ಟಿಕ್ಕರು, ಬ್ಯಾನರ್ಗಳು ಅವ್ರು ಏನೇನು ಹಾಕ್ಯಂತಾರೆ ಹಿಂದೆ ಆಟೋದವ್ರಿಗೆ ಆಮಿಷ ಉಡ್ಡಿ ಮಾಡ್ತಿದಾರೆ ಅವರು. ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು. ಮತ್ತು ನಮ್ಮವರು ಮುಗ್ಧರು ಅದ್ರಾಗ ಆಟೋದವರು ಈಗ ಅಲ್ಲಿ ಕುತ್ಕೊಂಡು ಇಲ್ಲಿ ಮಾತಾಡ್ಸೋದಲ್ಲ. ಹಂಗಾಗಿ ಅವ್ರು ಡಿ ಸಿ ಆಫೀಸಿಗೆ ಹೋಗಿ ನೀವು ಲೆಟ್ರ್ ಕೊಡ್ರಿ ಅಂದ್ರೆ ನಾವು ಡಿ ಸಿ ಸಾಹೇಬ್ರಿಗೆ ಕೊಟ್ಟಿವಿ ಈಗ ಲೆಟ್ರು. ಅವರು ಸ್ಪಂದನೆ ಮಾಡ್ಯಾರ ಡಿ ಸಿ ಸಾಹೇಬ್ರು. 7 ದಿನ ಕಾಲಾವಕಾಶದಲ್ಲಿ ನಾನು ಬಂದ್ ಮಾಡಿಸ್ತೀನಿ ಅಂತ ಹೇಳಿ 7 ದಿನ ಕಾಲಾವಕಾಶದಲ್ಲಿ ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅವರು. ನಾವು 7 ದಿನದೊಳಗೆ ಏನೇನು ಅವ್ರು ಬಂದ್ ಮಾಡಿಲ್ಲ ಸಾಹೇಬ್ರು ಅಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ನಮ್ಮೆಲ್ಲ ಆಟೋ ಡ್ರೈವರ್ಗಳ ಪರವಾಗಿ. ಈಗ ರಾಜೇಶ್ ಅಣ್ಣರಾಗಿರ್ಬೋದು, ನಾವಾಗಿರ್ಬೋದು, ಸರ್ದಾರ್ ನಾಸೀರ್ ಭಾಯ್ ಆಗಿರ್ಬೋದು, ಬಶೀರ್ ಭಾಯ್ ಆಗಿರ್ಬೋದು, ನಾವೆಲ್ಲರೂ ಒಗ್ಗೂಡಿವಿ ಈಗ ಅಧ್ಯಕ್ಷರು ಹೇಳಿ. ನಾವು ಯೂನಿಯನ್ಗಳು ಬೇರೆ ಇರ್ಬೋದು ನಮ್ಮದು, ಬಟ್ ನಾವು ಬಳ್ಳಾರಿ ಆಟೋ ಇವ್ರದ್ದು ಏನಾನ ಸಮಸ್ಯೆ ಅಂತ ಬಂದಾಗ ನಾವು ಚಾಲಕರು ನಾವೆಲ್ಲರೂ ಒಗ್ಗೂಡ್ತೀವಿ. ಇದ್ರಾಗ ಯೂನಿಯನ್ಗಳು ಬೇರೆ ಇರ್ಬೋದು, ಅಧ್ಯಕ್ಷರುಗಳು ಬೇರೆ ಇರ್ಬೋದು. ಸಮಸ್ಯೆ ಅಂತ ಬಂದು ನಾವು ಒಂದೇ ಅಂತೇಳಿ ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿವಿ. ಅದೇನಾಯ್ತು 7 ದಿನ ಆದಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ.